ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಏಪ್ರಿಲ್ 18, 2025ರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಈ ದಿನವು ಶುಭ ಕಾರ್ಯಗಳಿಂದ ತುಂಬಿರಲಿದೆ. ಬಹುಕಾಲದಿಂದ ಬಾಕಿ ಇದ್ದ ಕೆಲಸಗಳು ಪೂರ್ತಿಯಾಗುವ ಸಾಧ್ಯತೆ ಇದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ. ಕುಟುಂಬದಲ್ಲಿ ಹರ್ಷಮಯ ವಾತಾವರಣ ಉಂಟಾಗುತ್ತದೆ. ಒಂದು ಶುಭ ಸಂದೇಶ ನಿಮಗೆ ತಲುಪಬಹುದು. ಹಣಕಾಸು ಮಟ್ಟದಲ್ಲಿ ಏಳಿಗೆ ಕಾಣುತ್ತೀರಿ. ಇಂದು ನಿಮ್ಮ ವೈಯಕ್ತಿಕ ವಿಷಯದ ಬಗ್ಗೆ ಸ್ನೇಹಿತನೊಂದಿಗೆ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಉದ್ಭವಿಸಬಹುದು. ನಕಾರಾತ್ಮಕ ವಿಷಯಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡಿ. ಇಂದು ಯಾವುದೇ ರೀತಿಯ ವಹಿವಾಟು ಸಂಬಂಧಿಸಿದ ವಿಷಯಗಳನ್ನು ಮುಂದೂಡಿ. ಇಂದು ವ್ಯವಹಾರದಲ್ಲಿ ವಹಿವಾಟು ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳಿರಬಹುದು. ನಿಮ್ಮ ಸ್ವಭಾವವನ್ನು ಸರಳವಾಗಿಟ್ಟುಕೊಳ್ಳಿ. ಕೋಪದಿಂದಾಗಿ ಪೂರ್ಣಗೊಳ್ಳುತ್ತಿರುವ ಕೆಲಸವೂ ಕೂಡ ಹಾಳಾಗಬಹುದು. ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜನರು ತಮ್ಮ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ. ಇದರಿಂದಾಗಿ ಅವರು ಉನ್ನತ ಅಧಿಕಾರಿಗಳಲ್ಲಿಯೂ ಮೆಚ್ಚುಗೆ ಪಡೆಯುತ್ತಾರೆ. ಇಂದು ಹಿಂದಿನ ವಿಷಯಗಳ ಹೊರೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಇದರಿಂದಾಗಿ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹಿಂಜರಿಯಬಹುದು. ಕುಟುಂಬದಲ್ಲಿ ಹಳೆಯ ತಪ್ಪಿನ ಬಗ್ಗೆ ಚರ್ಚೆ ನಡೆಯಬಹುದು. ಇದರಿಂದಾಗಿ ವಾತಾವರಣ ಸ್ವಲ್ಪ ಅನಾನುಕೂಲವಾಗಬಹುದು. ನಡವಳಿಕೆಯಲ್ಲಿ ಮೌನವು ದೂರದಂತೆ ಭಾಸವಾಗಬಹುದು. ಮನೆಯಲ್ಲಿರುವ ಹಿರಿಯರಿಗೆ ಭಾವನಾತ್ಮಕ ಬೆಂಬಲ ಬೇಕಾಗುತ್ತದೆ. ವ್ಯಾಪಾರಿಗಳಿಗೆ ಹಳೆಯ ಹೂಡಿಕೆಗಳಿಂದ ಉಂಟಾದ ನಷ್ಟವನ್ನು ಸರಿದೂಗಿಸಲು ಇಂದು ಅವಕಾಶ ಸಿಗುತ್ತದೆ. ಉದ್ಯೋಗದಲ್ಲಿರುವ ಜನರು ತಮ್ಮ ಪ್ರಯತ್ನಗಳನ್ನು ಮೆಚ್ಚದಿದ್ದರೆ ನಿರಾಶೆಗೊಳ್ಳಬಹುದು. ಇಂದು ತಾಳ್ಮೆಯಿಂದ ಇದ್ದರೆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಸುಧಾರಿಸುತ್ತದೆ. ಇಂದು ನೀವು ಕಚೇರಿಯಲ್ಲಿ ಕಳೆದು ಹೋದ ಅವಕಾಶಗಳ ಬಗ್ಗೆ ವಿಷಾದಿಸುತ್ತೀರಿ. ಹಳೆಯ ಯೋಜನೆ ಮತ್ತೆ ಆರಂಭವಾಗಬಹುದು. ಇದು ಸುಧಾರಣೆಯ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಸಹ ಉದ್ಯೋಗಿಯೊಂದಿಗೆ ಸಂಘರ್ಷದ ಪರಿಸ್ಥಿತಿ ಇರಬಹುದು, ಆದರೆ ತಾಳ್ಮೆಯಿಂದ ಇರುವುದು ಉತ್ತಮ. ಕಲಾವಿದರು ಮತ್ತು ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಸ್ವಯಂ ಮೌಲ್ಯಮಾಪನಕ್ಕೆ ಸಮಯ ಸಿಗುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹಳೆಯ ತಪ್ಪು ಗ್ರಹಿಕೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಸಂಗಾತಿಯಿಂದ ನೀವು ದೂರವಾಗಬಹುದು, ಆದರೆ ಭಾವನಾತ್ಮಕ ಸಂಭಾಷಣೆಯ ಮೂಲಕ ಪರಿಹಾರದ ಸಾಧ್ಯತೆ ಇದೆ. ಹಳೆಯ ಪ್ರೀತಿಯ ನೆನಪುಗಳಿಂದಾಗಿ ಅವಿವಾಹಿತರು ಇಂದು ಚಡಪಡಿಸಬಹುದು. ವಿವಾಹೇತರ ಸಂಬಂಧಗಳನ್ನು ತಪ್ಪಿಸಿ, ಇಲ್ಲದಿದ್ದರೆ ಅದು ನಿಮ್ಮ ಪ್ರಸ್ತುತ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಂಜೆ ಶಾಂತ ಸಂಭಾಷಣೆಯು ನಿಮ್ಮ ಸಂಬಂಧವನ್ನು ಮತ್ತೆ ಬಲಪಡಿಸುತ್ತದೆ. ಇಂದು ನಿಮಗೆ ಮಾನಸಿಕ ಆಯಾಸ ಹೆಚ್ಚಾಗಬಹುದು. ನಿಮ್ಮ ಕಣ್ಣುಗಳಲ್ಲಿ ಭಾರವಾದ ಅನುಭವವಾಗಬಹುದು. ಹಳೆಯ ಭಾವನಾತ್ಮಕ ಗಾಯಗಳು ಇಂದು ದೈಹಿಕ ಆಯಾಸವಾಗಿ ಪ್ರಕಟವಾಗಬಹುದು. ಯೋಗ ಮತ್ತು ಧ್ಯಾನದಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ವೃಷಭ ರಾಶಿ. ಇಂದು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ. ಕೆಲಸದ ಸ್ಥಳದಲ್ಲಿ ತೊಂದರೆ ಎದುರಾಗಬಹುದು. ಮನೆಗೆ ದೂರದ ಬಂಧುಗಳು ಭೇಟಿ ನೀಡಬಹುದು. ಈ ವೇಳೆ ಖರ್ಚು ಕೂಡ ಅಧಿಕವಾಗಬಹುದು. ಹಣದ ವ್ಯವಹಾರಗಳಲ್ಲಿ ಇತರರ ಸಲಹೆ ತೆಗೆದುಕೊಳ್ಳಿ. ದಿಢೀರ ನಿರ್ಧಾರದಿಂದ ನಷ್ಟ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ. ಇಂದು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಇಂದು ನೀವು ತುಂಬ ಶಾಂತಿಯುತವಾಗಿ ಕಳೆಯಬೇಕಾದ ದಿನವಾಗಿದೆ. ಅನಗತ್ಯ ವಾದಗಳಿಂದ ದೂರವಿರಿ. ಇಂದು ಕೆಲವು ಪೂರ್ವಜರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಒತ್ತಡ ಉಂಟಾಗಬಹುದು. ನೀವು ನಿಮ್ಮ ಅನುಮಾನಾಸ್ಪದ ಸ್ವಭಾವವನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಹೊಂದಿಕೊಳ್ಳುವವರಾಗಿರಬೇಕು. ಇಂದು ವ್ಯಾಪಾರ ಚಟುವಟಿಕೆಗಳ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣವಿರುತ್ತದೆ. ವ್ಯಾಪಾರ ಯೋಜನೆಗಳನ್ನು ರಹಸ್ಯವಾಗಿಡಿ. ಇತರರು ಇವುಗಳ ಲಾಭ ಪಡೆಯಬಹುದು. ಉದ್ಯೋಗಿಗಳ ಗೌರವ ಮತ್ತು ವಿಶ್ವಾಸಾರ್ಹತೆ ಕಚೇರಿಯಲ್ಲಿ ಮತ್ತು ಸಹ ಉದ್ಯೋಗಿಗಳಲ್ಲಿ ಹಾಗೆ ಉಳಿಯುತ್ತದೆ. ಇಂದಿನ ದಿನ ನಿಮಗೆ ವೇಗವಾಗಿ ಮುಂದುವರಿಯುತ್ತದೆ. ಬಾಕಿ ಇರುವ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲಾಗುವುದು. ಮನೆಯಲ್ಲಿ ಪ್ರವಾಸವನ್ನು ಯೋಜಿಸಬಹುದು. ಅದು ನಿಮಗೆ ಉತ್ಸಾಹವನ್ನು ತರುತ್ತದೆ. ಕುಟುಂಬದ ಸದಸ್ಯರು ಕೆಲವು ಹೊಸ ಸುದ್ದಿಗಳನ್ನು ಸಹ ಪಡೆಯಬಹುದು. ಇಂದು ಮಕ್ಕಳು ಯಾವುದಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಸಂತೋಷವನ್ನು ನೀಡುತ್ತಾರೆ. ಇಂದು ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ. ಒಂದು ವ್ಯವಹಾರವು ಒಂದೇ ಸಮಯದಲ್ಲಿ ಬಹು ಆದೇಶಗಳನ್ನು ಪಡೆಯಬಹುದು. ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಚಟುವಟಿಕೆಗಳು ನಡೆಯಲಿವೆ.
ನೀವು ಇಂದು ಸಂಬಂಧಿಕರನ್ನು ಭೇಟಿಯಾಗಬಹುದು. ಅದು ನಿಮಗೆ ಆಹ್ಲಾದಕರ ಅನುಭವವನ್ನು ನೀಡುತ್ತದೆ. ಇಂದು ಕಚೇರಿಯಲ್ಲಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ಒತ್ತಡ ಹೆಚ್ಚಾಗುತ್ತದೆ. ಕೆಲಸದ ವೇಗವಾಗಿಯೇ ಇರುತ್ತದೆ. ಇದು ಆಯಾಸಕ್ಕೆ ಕಾರಣವಾಗಬಹುದು. ಮಾರ್ಕೆಟಿಂಗ್, ಮಾಧ್ಯಮ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಜನರಿಗೆ ಈ ದಿನವು ಸ್ವಲ್ಪ ಗದ್ದಲದಿಂದ ತುಂಬಿರುತ್ತದೆ. ಹೊಸ ಉದ್ಯೋಗದ ಕೊಡುಗೆಗಳು ಶೀಘ್ರದಲ್ಲೇ ಸಿಗಬಹುದು. ಸಂದರ್ಶನ ನೀಡುವವರಿಗೆ ಇಂದು ಯಶಸ್ಸಿನ ಸೂಚನೆಗಳು ಸಿಗಬಹುದು. ಇಂದು ಪ್ರೇಮ ಸಂಬಂಧದಲ್ಲಿ ಹೊಸ ಚೈತನ್ಯವನ್ನು ನೀವು ಅನುಭವಿಸುವಿರಿ. ಹಳೆಯ ಭಿನ್ನಾಭಿಪ್ರಾಯಗಳು ಇಂದು ಕೊನೆಗೊಳ್ಳಬಹುದು. ದೂರದಲ್ಲಿ ವಾಸಿಸುವ ಸಂಗಾತಿಯೊಂದಿಗೆ ನೀವು ಭೇಟಿ ಅಥವಾ ಸಂಭಾಷಣೆಯನ್ನು ಹೊಂದಿರಬಹುದು. ನಿಮ್ಮ ಪ್ರೇಮ ಪ್ರಸ್ತಾಪಕ್ಕೆ ಶೀಘ್ರದಲ್ಲೇ ಉತ್ತರ ಸಿಗಬಹುದು. ವಿವಾಹಿತ ದಂಪತಿಗಳಿಗೆ ಒಟ್ಟಿಗೆ ಪ್ರಯಾಣಿಸಲು ಅವಕಾಶ ಸಿಗುತ್ತದೆ. ಇದು ಅವರ ಸಂಬಂಧವನ್ನು ಇನ್ನಷ್ಟು ಗಾಢವಾಗಿಸುತ್ತದೆ. ಇಂದು ನೀವು ದಿನವಿಡೀ ತೀವ್ರವಾದ ಚಟುವಟಿಕೆಗಳು ದೇಹದಲ್ಲಿ ಆಯಾಸವನ್ನು ಉಂಟು ಮಾಡಬಹುದು. ನೀವು ಸ್ನಾಯು ಸೆಳೆತ ಅಥವಾ ನೋವನ್ನು ಕೂಡ ಅನುಭವಿಸಬಹುದು. ಬಿಡುವಿಲ್ಲದ ವೇಳಾಪಟ್ಟಿಯನ್ನು ತಪ್ಪಿಸಲು ಸ್ವಲ್ಪ ವಿಶ್ರಾಂತಿ ಅಗತ್ಯವಿದೆ. ಒತ್ತಡವನ್ನು ಕಡಿಮೆ ಮಾಡಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಇಂದು ಹೆಚ್ಚಾಗಿ ನೀರನ್ನು ಕುಡಿಯಿರಿ. ಇಂದು ಬಿಸಿಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಿ. ಮಿಥುನ ರಾಶಿ, ಇಂದು ಸಾಮಾಜಿಕವಾಗಿ ನಿಮ್ಮ ಸ್ಥಾನ ಹೆಚ್ಚಾಗಬಹುದು. ಶುಭ ಸುದ್ದಿಗಳು ಕೇಳಿ ಬರುತ್ತವೆ. ಕುಟುಂಬದಲ್ಲಿ ಖುಷಿಯ ಸಮಯವಿದು. ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಗಣಿಸಿ. ಇಂದು ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಹೆಚ್ಚಿದೆ. ಸ್ನೇಹಿತರಿಂದ ಬೆಂಬಲ ದೊರಕುತ್ತದೆ. ಶಾಂತಿಯುತವಾಗಿ ಗುರಿಯನ್ನು ತಲುಪಲು ಪ್ರಯತ್ನಿಸಿ. ಇಂದು ಸಮಯ ನಿಮ್ಮ ಕಡೆಯೇ ಇರುತ್ತದೆ. ಇಂದು ಯಾವುದೇ ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಒಳಗಾಗುವ ಬದಲು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಯಾವುದೇ ಹಣಕಾಸಿನ ವಹಿವಾಟು ಮಾಡುವಾಗ ಅಜಾಗರೂಕತೆಯಿಂದ ಇರುವುದು ನಷ್ಟಕ್ಕೆ ಕಾರಣವಾಗಬಹುದು. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ, ಏಕೆಂದರೆ ನಿಮ್ಮ ಆಪ್ತ ಸದಸ್ಯರು ಮಾತ್ರ ನಿಮ್ಮ ಯೋಜನೆಗಳ ತಪ್ಪು ಲಾಭ ಪಡೆಯಬಹುದು. ಇಂದು ವ್ಯವಹಾರದಲ್ಲಿನ ಪ್ರಸ್ತುತ ಚಟುವಟಿಕೆಗಳ ಮೇಲೆ ನಿಮ್ಮ ಗಮನವಿರಲಿ. ನಿಮ್ಮ ಉದ್ಯೋಗಿಗಳನ್ನು ಹೆಚ್ಚು ನಂಬಬೇಡಿ ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಕಡ್ಡಾಯಗೊಳಿಸಿ. ವ್ಯಾಪಾರ ಮಹಿಳೆಯರು ಲಾಭ ಗಳಿಸುತ್ತಾರೆ. ಉದ್ಯೋಗದಲ್ಲಿರುವ ಜನರು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಸಿಗುವುದರಿಂದ ಸ್ವಲ್ಪ ಒತ್ತಡಕ್ಕೆ ಒಳಗಾಗುತ್ತಾರೆ. ಇಂದು ನಿಮ್ಮ ಒಂದು ಹೊಸ ಐಡಿಯಾ ಮನೆಯಲ್ಲಿರುವ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತದೆ. ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ಯಾವುದೇ ಪ್ರಮುಖ ನಿರ್ಧಾರವನ್ನು ಹಿರಿಯರ ಅಭಿಪ್ರಾಯ ಪಡೆದು ತೆಗೆದುಕೊಳ್ಳಬಹುದು. ಕುಟುಂಬದಲ್ಲಿ ನಿಮಗೆ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುತ್ತದೆ. ವ್ಯವಹಾರದಲ್ಲಿ ಹೊಸ ಯೋಜನೆಯ ಅಡಿಪಾಯ ಹಾಕಬಹುದು. ನೀವು ಇಂದು ಹೊಸದನ್ನು ಏನನ್ನಾದರೂ ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಅದಕ್ಕೆ ಅನುಕೂಲಕರ ದಿನವಾಗಿರುತ್ತದೆ. ಇಂದು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದಾದ ಸುವರ್ಣ ಅವಕಾಶ ನಿಮಗೆ ಸಿಗುತ್ತದೆ. ಇಂದು ಹೊಸ ಉದ್ಯೋಗ ಅಥವಾ ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಇದೆ. ನೀವು ಒಂದು ಸ್ಟಾರ್ಟಪ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಬಹುದು. ಕಚೇರಿಯಲ್ಲಿ ಹೊಸ ಯೋಜನೆಯ ಜವಾಬ್ದಾರಿಯನ್ನು ನೀವು ಪಡೆಯುತ್ತೀರಿ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಯಶಸ್ಸು ಸಿಗುತ್ತದೆ. ಸಹ ಉದ್ಯೋಗಿಗಳು ಇದಕ್ಕೆ ಸಹಕರಿಸುತ್ತಾರೆ. ಇಂದು ಪ್ರೇಮ ಸಂಬಂಧದಲ್ಲಿ ಹೊಸದನ್ನು ಮಾಡುವ ಬಯಕೆ ಇರುತ್ತದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಜಾಗೃತೆ ಇರುತ್ತದೆ. ಒಂಟಿ ಜನರಿಗೆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವಿದೆ. ವಿವಾಹಿತರ ನಡುವೆ ತಿಳುವಳಿಕೆ ಮತ್ತು ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ಹೊಸ ಸಂಬಂಧಗಳ ಆರಂಭ ಇಂದು ಸಾಧ್ಯವಾಗಬಹುದು. ಇಂದು ನೀವು ದಿನವಿಡೀ ಚೈತನ್ಯಶೀಲರಾಗಿರುತ್ತೀರಿ, ಆದರೆ ಹೆಚ್ಚು ಚಟುವಟಿಕೆಯಿಂದ ಇರಬೇಡಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಇಂದು ನಿಮ್ಮ ಕಣ್ಣುಗಳಲ್ಲಿ ಆಯಾಸ ಇರಬಹುದು. ಇಂದು ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಿ. ದಿನವಿಡೀ ಚಟುವಟಿಕೆಯಿಂದ ಇರುವುದು ನಿಮ್ಮ ದೇಹದ ನೋವಿಗೆ ಕಾರಣವಾಗಬಹುದು. ಯೋಗ ಅಥವಾ ಸ್ಟ್ರೆಚಿಂಗ್ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ನಿರ್ಣಯವನ್ನು ನೀವು ಇಂದು ಪ್ರಾರಂಭಿಸಬಹುದು. ಕಟಕ ರಾಶಿ, ಇಂದು ದಿನವು ಮನಸ್ಸಿನಲ್ಲೊಂದು ಗೊಂದಲ ಉಂಟು ಮಾಡಬಹುದು. ಮನೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿರ್ಧಾರದ ತೀರ್ಮಾನಗಳಲ್ಲೂ ಸಮಯ ಬೇಕಾಗುತ್ತದೆ. ಕೆಲವೊಂದು ಕಾರ್ಯಗಳು ಮುಂದೂಡಬೇಕಾಗಬಹುದು. ಹಣದ ವ್ಯವಹಾರದಲ್ಲಿ ಆತುರವನ್ನು ತಪ್ಪಿಸಿ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರೆ ಸಮಸ್ಯೆ ಪರಿಹಾರಕ್ಕೆ ಸಿಗುತ್ತದೆ. ಯಾರ ಮೇಲೂ ಇಂದು ಟೀಕೆ ಮಾಡಬೇಡಿ. ಇಂದು ಭಾವನಾತ್ಮಕತೆ ಮತ್ತು ಅಜಾಗರೂಕತೆಯಂತಹ ದೌರ್ಬಲ್ಯಗಳನ್ನು ನಿವಾರಿಸಿಕೊಳ್ಳಿ. ತಪ್ಪುಗಳನ್ನು ತಪ್ಪಿಸಲು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ
ಅನುಭವಿಸುವ ಮೊದಲು ಅದನ್ನು ಮರುಪರಿಶೀಲಿಸುವುದು ಉತ್ತಮ. ಯೋಚಿಸದೆ ಇತರರನ್ನು ನಂಬುವುದು ಸರಿಯಲ್ಲ. ಇಂದು ವ್ಯಾಪಾರ ಕೆಲಸದಲ್ಲಿ ಇರುವ ಅಡೆತಡೆಗಳು ದೂರವಾಗುತ್ತವೆ. ಯಾವುದೇ ಸಮಸ್ಯೆಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಹಿರಿಯರು ಮತ್ತು ಅನುಭವಿ ಜನರ ಸಲಹೆ ಮತ್ತು ಮಾರ್ಗದರ್ಶನದೊಂದಿಗೆ ನೀವು ಹೊಸ ದಿಕ್ಕನ್ನು ಪಡೆಯಬಹುದು. ಅಧಿಕೃತ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಸಹ ಉದ್ಯೋಗಿಗಳಿಂದ ಸಹಾಯ ಪಡೆಯುವುದರಿಂದ ನಿಮ್ಮ ತೊಂದರೆಗಳು ಬೇಗನೆ ಕಡಿಮೆಯಾಗುತ್ತವೆ. ಇಂದು ನೀವು ಹೂಡಿಕೆಗಳಿಂದ ಲಾಭ ಪಡೆಯಬಹುದು. ವ್ಯವಹಾರದಲ್ಲಿ ಹಳೆಯ ಒಪ್ಪಂದವನ್ನು ಪೂರ್ಣಗೊಳಿಸುವುದು ತೃಪ್ತಿಯನ್ನು ನೀಡುತ್ತದೆ. ಮನೆಯ ಅಲಂಕಾರ ಮತ್ತು ಸೌಕರ್ಯಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ನೀವು ಖರೀದಿಸಬಹುದು. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಶಾಂತಿಯನ್ನು ಕಾಣುವಿರಿ. ನೀವು ಕೆಲವು ಹಳೆಯ ಪ್ರಯತ್ನಗಳ ಫಲವನ್ನು ಕೂಡ ಪಡೆಯಬಹುದು. ನಿಮ್ಮ ಕೆಲಸದಿಂದ ಮೇಲ್ವಿಚಾರಕರು ಸಂತೋಷ ಪಡುತ್ತಾರೆ. ಸಹ ಉದ್ಯೋಗಿಗಳು ನಿಮ್ಮನ್ನು ಹೊಗಳಬಹುದು. ನೀವು ಸಂದರ್ಶನಕ್ಕೆ ತಯಾರಿ ನಡೆಸುತ್ತಿದ್ದರೆ ನಿಮಗೆ ಯಶಸ್ಸು ಸಿಗಬಹುದು. ಹೊಸ ಉದ್ಯೋಗದ ಪ್ರಸ್ತಾಪವು ಬರಬಹುದು. ಇಂದು ಪ್ರೇಮ ಸಂಬಂಧದಲ್ಲಿನ ಭಾವನೆಗಳ ಆಳವನ್ನು ನೀವು ಅನುಭವಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಬಯಸಿದ ಸ್ಥಳಕ್ಕೆ ಭೇಟಿ ನೀಡಬಹುದು. ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ. ಒಂಟಿ ಜನರಿಗೆ ಹಳೆಯ ಸಂಬಂಧವು ಮತ್ತೆ ಜೀವಂತವಾಗಬಹುದು. ಇಂದು ಪ್ರಣಯಭರಿತ ಮತ್ತು ಶಾಂತಿಯುತ ದಿನವಾಗಿರುತ್ತದೆ. ಇಂದು ನಿಮಗೆ ಮಾನಸಿಕ ಸಮತೋಲನ ಚೆನ್ನಾಗಿರುತ್ತದೆ. ಹೊಟ್ಟೆಯಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು, ಆದ್ದರಿಂದ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ. ಇಂದು ನೀವು ಸಂಪೂರ್ಣವಾಗಿ ನಿದ್ರೆ ಮಾಡಿದ ನಂತರ ನಿಮ್ಮ ಆಯಾಸ ಮಾಯವಾಗುತ್ತದೆ. ಧ್ಯಾನವು ನಿಮ್ಮನ್ನು ಹೆಚ್ಚು ಶಾಂತಗೊಳಿಸುತ್ತದೆ. ದೀರ್ಘಕಾಲದ ಕಾಯಿಲೆಗಳಲ್ಲಿಯೂ ಸಹ ಸ್ವಲ್ಪ ಪರಿಹಾರವನ್ನು ನೀವು ಅನುಭವಿಸಬಹುದು. ಸಿಂಹ ರಾಶಿ, ಇಂದು ಆತಂಕ ಹಾಗೂ ಕೋಪ ನಿಯಂತ್ರಣದಲ್ಲಿ ಇರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯ ಸಾಧ್ಯತೆ ಇದೆ. ಅಜಾಗರೂಕತೆ ನಿಮ್ಮನ್ನು ನಿಮ್ಮ ಗುರಿಯಿಂದ ದೂರವಾಗಿಸುತ್ತದೆ. ಅತಿಯಾದ ಆಲೋಚನೆಯನ್ನು ತಪ್ಪಿಸಿ. ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ. ಹಿರಿಯರ ಸಲಹೆ ನಿಮಗೆ ಒಳಿತಾಗಿಸಬಹುದು. ಧೈರ್ಯದಿಂದ ಮುಂದೆ ಸಾಗಿದರೆ ಲಾಭ ಕಾಣಬಹುದು, ಆದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಲಿ. ಈ ಸಮಯದಲ್ಲಿ ಕೈಗೊಳ್ಳುವ ಯಾವುದೇ ಪ್ರಯಾಣವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದಿಲ್ಲ. ನಿಮ್ಮ ಪ್ರಸ್ತುತ ಕೆಲಸದ ಮೇಲೆ ಮಾತ್ರ ಗಮನ ಹರಿಸುವುದು ಉತ್ತಮ. ಕೆಲವೊಮ್ಮೆ ಅನಗತ್ಯ ಕೋಪ ಮತ್ತು ಕಿರಿಕಿರಿ ಉಂಟಾಗಬಹುದು. ನಿಮ್ಮ ಈ ನ್ಯೂನತೆಗಳನ್ನು ನಿವಾರಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಖಂಡಿತ ಅನುಸರಿಸಿ. ಇಂದು ವ್ಯವಹಾರದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ. ಉದ್ಯೋಗಿಗಳು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಸರಿಯಾದ ಸಂಬಂಧವನ್ನು ಕಾಪಾಡಿಕೊಳ್ಳುವುದರಿಂದ ಕೆಲಸದ ದಕ್ಷತೆ ಹೆಚ್ಚಾಗುತ್ತದೆ. ಕೆಲಸ ಮಾಡುವಾಗ ವೃತ್ತಿಪರರ ಕಚೇರಿ ವಾತಾವರಣದಲ್ಲಿ ಕೆಲವು ರಾಜಕೀಯ ನಡೆಯುತ್ತಿರಬಹುದು, ಆದ್ದರಿಂದ ಎಚ್ಚರವಾಗಿರಿ ಮತ್ತು ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ. ಈ ದಿನ ನಿಮಗೆ ಸ್ವಲ್ಪ ಭಾವನಾತ್ಮಕವಾಗಿ ಸವಾಲಿನದ್ದಾಗಿರಬಹುದು. ಹಳೆಯ ವಿವಾದದ ನೆನಪುಗಳು ಮನಸ್ಸನ್ನು ತೊಂದರೆಗೊಳಿಸಬಹುದು. ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಸಂಬಂಧಿಕರೊಂದಿಗೆ ದೂರು ಅಥವಾ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಮನೆಯಲ್ಲಿ ಮೌನ ಮತ್ತು ಮಾತನಾಡದ ಮಾತುಗಳ ವಾತಾವರಣ ಇರಬಹುದು. ಆರ್ಥಿಕ ರಂಗದಲ್ಲಿ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವ ಅವಶ್ಯಕತೆ ಇದೆ. ಇಂದು ಕೆಲವು ತಪ್ಪಿನಿಂದಾಗಿ ನೀವು ಟೀಕೆಗಳನ್ನು ಎದುರಿಸಬೇಕಾಗಬಹುದು. ಕಚೇರಿಯ ವಾತಾವರಣ ಬೇಸರದಂತೆ ಕಾಣಿಸಬಹುದು. ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ನಿರಾಶೆ ಉಂಟಾಗಬಹುದು, ಆದರೆ ತಾಳ್ಮೆಯಿಂದ ಮುನ್ನಡೆಯಬೇಕು. ಇಂದು ನಿಮ್ಮ ಸಂಗಾತಿಯಿಂದ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಆಳವಾಗುವ ಸಾಧ್ಯತೆ ಇದೆ. ಮೂರನೆಯ ವ್ಯಕ್ತಿಯ ಹಸ್ತಕ್ಷೇಪವು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು. ವಿಷಯಗಳನ್ನು ಮುಕ್ತವಾಗಿ ಮಾತನಾಡಿ, ಆಗ ಮಾತ್ರ ಪರಿಹಾರದ ಸಾಧ್ಯತೆ ಇದೆ. ಇಂದು ಮಾನಸಿಕ ಒತ್ತಡ ಮತ್ತು ಚಡಪಡಿಕೆ ಮುಂದುವರಿಯಬಹುದು. ನಿಮ್ಮ ಹೃದಯ ವೇಗವಾಗಿ ಬಡಿತವನ್ನು ಅನುಭವಿಸಬಹುದು. ಆತಂಕವು ನಿದ್ರಾಹೀನತೆಗೆ ಕಾರಣವಾಗುತ್ತದೆ, ಆದ್ದರಿಂದ ಆಳವಾದ ಭಾವನಾತ್ಮಕ ಗಾಯಗಳು ಹೊರಹೊಮ್ಮಬಹುದು. ಏಕಾಗ್ರತೆ ಮತ್ತು ಶಾಂತತೆಯಿಂದ ನಿಮ್ಮನ್ನು ನಿಭಾಯಿಸಲು ಪ್ರಯತ್ನಿಸಿ. ಕನ್ಯಾ ರಾಶಿ, ಈ ದಿನವು ನಿಮಗೆ ಕೆಲವು ಅಡಚಣೆಗಳನ್ನು ತರಬಹುದು. ಆಸ್ತಿ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು. ಮೋಸ ಹೋಗಬಹುದಾದ ಸಾಧ್ಯತೆ ಹೆಚ್ಚಿದೆ, ಆದ್ದರಿಂದ ಅಪರಿಚಿತರಿಂದ ದೂರವಿರಿ. ಹೊಸ ಕಾರ್ಯ ಆರಂಭಿಸಲು ಇದು ಯೋಗ್ಯ ಕಾಲವಲ್ಲ. ಆತ್ಮಸ್ಥೈರ್ಯ ಕಳೆದುಕೊಂಡರೆ ಶಕ್ತಿಯ ಹಿನ್ನಡೆ ಆಗಬಹುದು. ಆಸ್ತಿ ವ್ಯವಹಾರಗಳ ಕುರಿತು ಎಚ್ಚರಿಕೆ ಅಗತ್ಯ ವಹಿಸಿ.
ಇಂದು ಆದಾಯದಲ್ಲಿ ಹೆಚ್ಚಿನ ಸುಧಾರಣೆಯ ಭರವಸೆ ಇಲ್ಲ, ಆದರೆ ಚಟುವಟಿಕೆಗಳು ಸರಾಗವಾಗಿ ಮುಂದುವರಿಯುತ್ತವೆ. ಭಾವನೆಗಳ ಪ್ರಭಾವಕ್ಕೆ ಒಳಗಾಗಿ ಆತುರದಿಂದ ಯಾರಿಗೂ ಯಾವುದೇ ಭರವಸೆ ನೀಡಬೇಡಿ. ಇಲ್ಲದಿದ್ದರೆ ಇದರಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ವ್ಯವಹಾರದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಸರಿಯಾಗಿ ಯೋಚಿಸಿ. ಇಲ್ಲದಿದ್ದರೆ ಸಮಸ್ಯೆಗಳು ಎದುರಾಗುತ್ತವೆ. ನಿಮ್ಮ ಸಣ್ಣದೊಂದು ಅಜಾಗರೂಕತೆಯೂ ಕೂಡ ಕೆಲಸದ ಪ್ರದೇಶದ ಕ್ರಮವನ್ನು ಅಡ್ಡಿಪಡಿಸಬಹುದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಯೋಜನೆಯಲ್ಲಿ ಸಕಾರಾತ್ಮಕ ಪ್ರಗತಿ ಕಂಡುಬರುತ್ತದೆ. ಕುಟುಂಬದಲ್ಲಿ ನಿಮಗೆ ಮೆಚ್ಚುಗೆ ಸಿಗಬಹುದು. ಹಿರಿಯರಿಂದ ನಿಮಗೆ ಬೆಂಬಲ ಮತ್ತು ಆಶೀರ್ವಾದ ಸಿಗುತ್ತದೆ. ಮಕ್ಕಳ ಬಗ್ಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು. ಮನೆಯಲ್ಲಿನ ವಾತಾವರಣವು ಆಹ್ಲಾದಕರ ಮತ್ತು ಸ್ಫೂರ್ತಿದಾಯಕವಾಗಿರುತ್ತದೆ. ಆರ್ಥಿಕ ಲಾಭದ ಪರಿಸ್ಥಿತಿ ಎದುರಾಗುತ್ತದೆ. ಇಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ. ಕೆಲವು ಹಳೆಯ ಪ್ರಯತ್ನಗಳು ಈಗ ಫಲ ನೀಡುವ ಸಾಧ್ಯತೆ ಇದೆ. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ದೊಡ್ಡ ಗೆಲುವನ್ನು ಪಡೆಯಬಹುದು. ನಿಮ್ಮ ಕಲ್ಪನೆಗೆ ಮೆಚ್ಚುಗೆ ಸಿಗಬಹುದು. ಬಡ್ತಿ ಅಥವಾ ವಿಶೇಷ ಮನ್ನಣೆ ದೊರೆಯುವ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳು ಮತ್ತು ಹಿರಿಯರು ನಿಮ್ಮನ್ನು ಮೆಚ್ಚುತ್ತಾರೆ. ಉದ್ಯೋಗ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ಇಂದು ಪ್ರೇಮ ಸಂಬಂಧಗಳಲ್ಲಿ ಹೊಸತನ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಭಾವನಾತ್ಮಕ ಸಂಪರ್ಕ ಮತ್ತು ಆಳ ಹೆಚ್ಚಾಗುತ್ತದೆ. ಸಂಬಂಧದಲ್ಲಿ ಸ್ಥಿರತೆ ಮತ್ತು ನಂಬಿಕೆಯ ಭಾವನೆ ಇರುತ್ತದೆ. ಒಂಟಿ ಜನರಿಗೆ ಆಫರ್ ಸಿಗಬಹುದು. ಒಟ್ಟಿಗೆ ಕಳೆಯುವ ಸಮಯ ವಿಶೇಷವಾಗಿರುತ್ತದೆ. ಅದು ನಿಮ್ಮ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತದೆ. ಇಂದು ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ಹಿಂದಿನ ಆಯಾಸದಿಂದ ನೀವು ಪರಿಹಾರವನ್ನು ಅನುಭವಿಸುವಿರಿ. ರೋಗ ನಿರೋಧಕ ಶಕ್ತಿ ಸುಧಾರಿಸುತ್ತದೆ. ನೀವು ಇಂದು ಮಾನಸಿಕ ಸ್ಥಿರತೆಯನ್ನು ಅನುಭವಿಸುವಿರಿ. ಯೋಗ ಮತ್ತು ಧ್ಯಾನದ ಮೂಲಕವೂ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ಹೊರಾಂಗಣ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತವೆ. ತುಲಾ ರಾಶಿ, ಇಂದು ಉತ್ಸಾಹ, ಮನಸ್ಸಿನಲ್ಲಿ ಶಾಂತಿ ಈ ಎರಡು ನಿಮಗೆ ದಿನವನ್ನು ಹೊಸ ಶಕ್ತಿಯನ್ನು ನೀಡಲಿದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ಆರ್ಥಿಕ ಲಾಭ ಸಂಭವವಿದೆ. ಖರೀದಿ ಅಥವಾ ಅಲಂಕಾರಿಕ ವಸ್ತು ಖರೀದಿಸುವ ಸಾಧ್ಯತೆ ಇದೆ. ಎಲ್ಲ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ. ಇಂದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ ಮನಸ್ಸಿನಲ್ಲಿ ಕೆಲವು ನಕಾರಾತ್ಮಕ ಆಲೋಚನೆಗಳು ಉದ್ಭವಿಸುತ್ತವೆ. ನಿಮ್ಮನ್ನು ನೀವು ಕಾರ್ಯನಿರತವಾಗಿರಿಸಿಕೊಳ್ಳುವುದು ಉತ್ತಮ, ಆದರೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಗುರಿಯತ್ತ ಮಾತ್ರ ಗಮನ ಹರಿಸಿ. ಇಂದು ನೀವು ವ್ಯವಹಾರದಲ್ಲಿ ಪೂರ್ಣ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡುತ್ತೀರಿ. ಇದರಿಂದಾಗಿ ಲಾಭದ ಪರಿಸ್ಥಿತಿಯು ಸುಧಾರಿಸುತ್ತದೆ. ಹೊಸ ಕೆಲಸವನ್ನು ವೇಗಗೊಳಿಸಲು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಿಕೊಳ್ಳಿ. ನಿಮಗೆ ಉತ್ತಮ ಆರ್ಡರ್ ಸಿಗುವ ಸಾಧ್ಯತೆ ಇದೆ. ಇಂದು ಹೊಸ ಭರವಸೆಗಳು ಮತ್ತು ಭಾವನಾತ್ಮಕ ಸಂದೇಶಗಳಿಂದ ತುಂಬಿರುವ ದಿನವಾಗಿರುತ್ತದೆ. ಕೆಲವು ಅನಿರೀಕ್ಷಿತ ಸುದ್ದಿಗಳು ನಿಮ್ಮನ್ನು ಭಾವುಕರನ್ನಾಗಿ ಮಾಡಬಹುದು. ಕುಟುಂಬದಲ್ಲಿ ಚಿಕ್ಕ ಮಕ್ಕಳ ಸಂಭಾಷಣೆಗಳು ಮನಸ್ಸಿಗೆ ಸಂತೋಷ ತರುತ್ತವೆ. ಹಳೆಯ ಸಂಬಂಧಿಕರನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಮನೆಯ ವಾತಾವರಣ ಸರಳ, ಹಗುರ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಸಣ್ಣ ಪ್ರವಾಸಗಳು ಅಥವಾ ವಿಹಾರಗಳು ಸಹ ಸಾಧ್ಯವಾಗುತ್ತವೆ. ಮನಸ್ಸು ಕಲೆ, ಸಂಗೀತ ಅಥವಾ ಬರವಣಿಗೆ ಕಡೆಗೆ ಆಕರ್ಷಿತವಾಗುತ್ತದೆ. ಹಳೆಯ ಕನಸನ್ನು ಮತ್ತೆ ನನಸಾಗಿಸಲು ನಿಮಗೆ ಸ್ಫೂರ್ತಿ ಸಿಗುತ್ತದೆ. ಇಂದು ಉದ್ಯೋಗದಲ್ಲಿ ಹೊಸ ಅವಕಾಶ ದೊರೆಯಬಹುದು. ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ನೀವು ಇಂಟರ್ನ್ಶಿಪ್, ತರಬೇತಿ ಅಥವಾ ಸಣ್ಣ ಯೋಜನೆಯಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಕಚೇರಿಯಲ್ಲಿ ಹೊಸ ವಿಚಾರಗಳಿಗೆ ಪ್ರಾಮುಖ್ಯತೆ ನೀಡಲಾಗುವುದು. ಸಹ ಉದ್ಯೋಗಿಗಳಿಂದ ನಿಮಗೆ ಸಹಾಯ ಸಿಗಬಹುದು. ಹೊಸ ಕೆಲಸ ಪ್ರಾರಂಭಿಸಲು ದಿನ ಶುಭವಾಗಿರುತ್ತದೆ. ಇಂದು ರೈತಾಪಿ ವರ್ಗದವರಿಗೆ ಲಾಭಕರ ದಿನವಾಗಿದೆ. ಇಂದು ಹೊಸ ಸಂಬಂಧದ ಆರಂಭದ ಸೂಚನೆಗಳು ಇರಬಹುದು. ಹಳೆಯ ಸ್ನೇಹಿತನೊಂದಿಗೆ ಪ್ರೀತಿಯ ಭಾವನೆ ಮೂಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸಿಹಿ ಸಂಭಾಷಣೆಗಳು ನಡೆಯಲಿವೆ. ನಿಮ್ಮ ಹೃದಯದ ಭಾವನೆಗಳನ್ನು ಹಂಚಿಕೊಳ್ಳಲು ನಿಮಗೆ ಅವಕಾಶ ಸಿಗುತ್ತದೆ. ಒಂದು ಪ್ರಣಯ ಯೋಜನೆಯನ್ನು ಮಾಡಬಹುದು. ಸಂಬಂಧಗಳಲ್ಲಿ ಮುಗ್ಧತೆ ಮತ್ತು ಭಾವನಾತ್ಮಕ ಸಂಪರ್ಕದ ಭಾವನೆ ಇರುತ್ತದೆ. ಇಂದು ನಿಮಗೆ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಮನಸ್ಸು ಶಾಂತ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಒತ್ತಡದಿಂದ ಮುಕ್ತಿ ಪಡೆಯುವ ಕ್ರಮಗಳು ಪರಿಣಾಮಕಾರಿಯಾಗಿ ಸಾಬೀತು ಆಗುತ್ತವೆ. ಸೃಜನಶೀಲ ಚಟುವಟಿಕೆಗಳು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತವೆ. ದಿನವಿಡೀ ಹಗುರವಾಗಿರುವುದರಿಂದ ನೀವು ಒಳ್ಳೆಯದನ್ನು ಅನುಭವಿಸುವಿರಿ.
ವೃಶ್ಚಿಕ ರಾಶಿ. ಇಂದು ಶರೀರ ಅಥವಾ ಮನಸ್ಸಿನಲ್ಲಿ ಸ್ವಲ್ಪ ಅಸೌಖ್ಯ ಅನುಭವಿಸುವ ಸಾಧ್ಯತೆ ಇದೆ. ಈ ದಿನ ನಿಮಗೆ ಬದಲಾವಣೆಗಳ ಸಮಯವಾಗಿದೆ. ಹೊಸ ಜನರ ಪರಿಚಯದಿಂದ ಹೊಸ ವಿಚಾರಗಳು ಬರುತ್ತವೆ. ಈ ವೇಳೆ ಕುಟುಂಬದಲ್ಲಿ ಗೊಂದಲಗಳನ್ನು ದೂರ ಇಡಲು ಪ್ರಯತ್ನಿಸಿ. ಹಣಕಾಸು ವಿಷಯಗಳಲ್ಲಿ ಲಾಭ ಕಾಣಬಹುದು. ಕೆಲಸ ಬದಲಾವಣೆಯ ಸಾಧ್ಯತೆ ಇದೆ. ಇಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡುವುದು ಮುಖ್ಯವಾಗುತ್ತದೆ. ಕೆಲವೊಮ್ಮೆ ಸೋಮಾರಿತನ ಮತ್ತು ಆಲಸ್ಯದಿಂದಾಗಿ ನೀವು ಕೆಲವು ಸಾಧನೆಗಳನ್ನು ಕಳೆದುಕೊಳ್ಳಬಹುದು. ನಿಮ್ಮ ಈ ನ್ಯೂನತೆಗಳಿಗೆ ಗಮನ ಕೊಡಿ. ಈ ಸಮಯದಲ್ಲಿ ಯಾವುದೇ ಪ್ರಯಾಣವು ಹಾನಿಕಾರಕವಾಗಿರುತ್ತದೆ. ಇಂದು ವ್ಯವಹಾರದಲ್ಲಿನ ಯಾವುದೇ ಚಟುವಟಿಕೆಯಲ್ಲಿ ಉತ್ತಮ ಲಾಭದ ಸಾಧ್ಯತೆ ಇದೆ. ಆದರೆ ನಿಮ್ಮ ಉದ್ಯೋಗಿಗಳು ಮತ್ತು ಸಿಬ್ಬಂದಿಯ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಯಾವುದೇ ಹೊರಗಿನವರು ನಿಮ್ಮ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಅಧಿಕೃತ ಚಟುವಟಿಕೆಗಳು ವ್ಯವಸ್ಥಿತವಾಗಿ ಮುಂದುವರಿಯುತ್ತವೆ. ಇಂದು ಕೆಲವು ಹಳೆಯ ನಂಬಿಕೆ ಅಥವಾ ಯೋಜನೆ ಕೊನೆಗೊಳ್ಳಬಹುದು. ಕುಟುಂಬದಲ್ಲಿ ಇಂದು ಚರ್ಚೆ ಅಥವಾ ಭಿನ್ನಾಭಿಪ್ರಾಯದ ವಾತಾವರಣ ಉಂಟಾಗಬಹುದು. ಮಕ್ಕಳು ಅಥವಾ ವೃದ್ಧರಿಗೆ ಸಂಬಂಧಿಸಿದ ಕೆಲವು ಕಾಳಜಿಗಳು ಉದ್ಭವಿಸುತ್ತವೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲಾಗುವುದು. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಇಂದು ಕೆಲವು ಹಳೆಯ ಸತ್ಯಗಳು ಬೆಳಕಿಗೆ ಬರಬಹುದು. ಅದು ನಿಮ್ಮ ಚಿಂತನೆಯನ್ನು ಬದಲಾಯಿಸಬಹುದು. ಪರಿಸ್ಥಿತಿಯನ್ನು ತಾಳ್ಮೆ ಮತ್ತು ತಿಳುವಳಿಕೆಯಿಂದ ನಿಭಾಯಿಸಿ. ಇಂದು ಕೆಲಸದ ಸ್ಥಳದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ. ಸ್ಥಾನದಲ್ಲಿ ಬದಲಾವಣೆ ಅಥವಾ ಕೆಲಸದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಯಾಗಿರಬಹುದು. ಕೆಲವು ನಿರ್ಧಾರಗಳನ್ನು ಪುನರ್ವಿಮರ್ಶಿಸಬೇಕಾಗುತ್ತದೆ. ನಿಮ್ಮ ಮೇಲ್ವಿಚಾರಕರು ಅಥವಾ ತಂಡದೊಂದಿಗೆ ಸಂಘರ್ಷ ಉಂಟಾಗಬಹುದು. ಹಳೆಯ ಯೋಜನೆಗಳಲ್ಲಿ ಅಡಚಣೆ ಉಂಟಾಗಬಹುದು. ಆದರೆ ಈ ಪರಿಸ್ಥಿತಿಯು ಹೊಸ ದಿಕ್ಕಿನತ್ತ ಬೆರಳು ತೋರಿಸಬಹುದು. ಇಂದು ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಅಥವಾ ವಿವಾದಗಳು ಉಂಟಾಗುತ್ತವೆ. ಕೆಲವು ರಹಸ್ಯಗಳು ಬಹಿರಂಗವಾಗುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ನಡೆಸುವಾಗ ಜಾಗರೂಕರಾಗಿರಿ. ಸಂಬಂಧವು ಮುರಿದು ಬೀಳುವ ಅಥವಾ ಹೊಸ ತಿರುವು ಪಡೆಯುವ ಸಾಧ್ಯತೆ ಇದೆ. ಹಳೆಯ ಗಾಯಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ಭಾವನೆಗಳನ್ನು ನಿಭಾಯಿಸುವುದು ಮುಖ್ಯವಾಗುತ್ತದೆ. ಇಂದು ಮಾನಸಿಕ ಒತ್ತಡ ಅಥವಾ ಆತಂಕ ಹೆಚ್ಚಾಗಬಹುದು. ಭಾವನಾತ್ಮಕ ಅಸಮತೋಲನವು ಶಕ್ತಿಯ ಕುಸಿತಕ್ಕೆ ಕಾರಣವಾಗುತ್ತವೆ. ಇಂದು ಅಪಘಾತ ಮತ್ತು ನೀವು ಬೈಕ್ ಚಾಲನೆ ಮಾಡುತ್ತಿದ್ದರೆ ಜಾಗ್ರತೆಯಿಂದ ಚಾಲನೆ ಮಾಡಿ. ಇಂದು ಧ್ಯಾನ ಮತ್ತು ವಿಶ್ರಾಂತಿಯ ಅಗತ್ಯವಿದೆ. ಇಂದು ಹೆಚ್ಚಾಗಿ ನೀರನ್ನು ಕುಡಿಯಿರಿ. ಧನುರಾಶಿ. ಇಂದು ಸೋಮಾರಿತನದಿಂದ ಕೆಲವೊಂದು ಕೆಲಸಗಳು ಸ್ಥಗಿತಗೊಳ್ಳಬಹುದು. ಸೋಮಾರಿತನದಿಂದ ನಿಮ್ಮ ಸಮಯ ವ್ಯರ್ಥವಾಗಬಾರದು. ಮಕ್ಕಳ ವಿಚಾರದಲ್ಲಿ ಹೆಚ್ಚು ಸಮಯ ವಹಿಸುವ ಅವಶ್ಯಕತೆ ಇದೆ. ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತದೆ. ಯಾವುದೇ ತೀರ್ಮಾನದಲ್ಲಿ ಸ್ಪಷ್ಟತೆ ಇರಲಿ. ಕಳೆದ ಕೆಲ ದಿನಗಳಿಂದ ಎದುರು ನೋಡಿದ ಕೆಲಸಗಳು ಇಂದು ಸರಾಗವಾಗುತ್ತವೆ. ಇಂದು ಸಣ್ಣ ನಕಾರಾತ್ಮಕ ವಿಷಯಗಳನ್ನು ನಿರ್ಲಕ್ಷಿಸಿ. ನಿಷ್ಪ್ರಯೋಜಕ ವಾದಗಳಲ್ಲಿ ಭಾಗಿಯಾಗುವುದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗೊಳಗಾಗುತ್ತೀರಿ. ಈ ಸಮಯದಲ್ಲಿ ಯುವಕರು ತಮ್ಮ ಗುರಿಗಳತ್ತ ಗಮನ ಹರಿಸಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಳ್ಳಿ. ಇಂದು ವ್ಯವಹಾರದ ಪರಿಸ್ಥಿತಿ ಸದ್ಯಕ್ಕೆ ಹಾಗೆ ಇರುತ್ತದೆ. ಹೆಚ್ಚಿನ ಗಮನ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿದೆ. ಆಮದು ರಫ್ತು ವ್ಯವಹಾರದಲ್ಲಿ ಉತ್ತಮ ಲಾಭದ ನಿರೀಕ್ಷೆ ಇದೆ. ಹಿರಿಯ ವ್ಯಕ್ತಿ ಅಥವಾ ಉನ್ನತ ಅಧಿಕಾರಿಯೊಂದಿಗೆ ವಿವಾದ ಅಥವಾ ಜಗಳ ಉಂಟಾಗಬಹುದು. ಉದ್ಯೋಗದಲ್ಲಿರುವವರು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಇಂದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು. ಹಳೆಯ ಆಲೋಚನೆಗಳು ಮತ್ತು ನಂಬಿಕೆಗಳಲ್ಲಿ ಬದಲಾವಣೆಗಳಿರುತ್ತವೆ. ಕುಟುಂಬ ಪರಿಸರದಲ್ಲಿ ಉದ್ವಿಗ್ನತೆ ಅಥವಾ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಹಳೆಯ ಸಮಸ್ಯೆಗೆ ಪರಿಹಾರ ಇದ್ದಕ್ಕಿದ್ದಂತೆ ಹೊರಹೊಮ್ಮಬಹುದು. ಆದರೆ ಅದನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗಬಹುದು. ಇಂದು ಮೇಲಧಿಕಾರಿಗಳು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಘರ್ಷಣೆಗಳು ಉಂಟಾಗಬಹುದು. ನೀವು ಹಳೆಯ ಯೋಜನೆಯನ್ನು ಮರುಪ್ರಾರಂಭಿಸಬೇಕಾಗಬಹುದು. ಪರಿಸ್ಥಿತಿಗಳು ಸ್ವಲ್ಪ ಅಸ್ಥಿರವಾಗಿರುತ್ತವೆ. ಆದ್ದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಯಶಸ್ವಿಯಾಗಲು ನೀವು ನಿಮ್ಮನ್ನು ಮರುಶೋಧಿಸಿಕೊಳ್ಳಬೇಕಾಗುತ್ತದೆ. ಬದಲಾವಣೆಗಳು ನಿಮಗೆ ಮುಂದುವರಿಯಲು ಅವಕಾಶಗಳನ್ನು ಒದಗಿಸುತ್ತವೆ. ಇಂದು ಪ್ರೇಮ ಸಂಬಂಧಗಳಲ್ಲಿ ಉದ್ವಿಗ್ನತೆ ಇರುತ್ತದೆ. ಕೆಲವು ರಹಸ್ಯ ವಿಷಯಗಳು ಬೆಳಕಿಗೆ ಬರಬಹುದು. ಅದು ಗೊಂದಲವನ್ನು ಉಂಟು ಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಇರುತ್ತದೆ.
ಆದರೆ ಸಂವಹನವನ್ನು ಕಾಪಾಡಿಕೊಳ್ಳಿ. ಹಳೆಯ ಗಾಯಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ಇದು ಪ್ರೀತಿ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಂಬಂಧವನ್ನು ಹೊಸ ದೃಷ್ಟಿಕೋನದಿಂದ ನೋಡಬೇಕಾದ ಸಮಯವಿದು. ಇಂದು ನೀವು ದೈಹಿಕವಾಗಿ ಅಸ್ವಸ್ಥರಾಗಿರಬಹುದು. ದೇಹದಲ್ಲಿ ಆಯಾಸ ಅಥವಾ ಶಕ್ತಿಯ ಕೊರತೆ ಇರಬಹುದು. ಪರಿಸ್ಥಿತಿಯನ್ನು ವಿಶ್ರಾಂತಿ ಮತ್ತು ಸಾವಧಾನತೆಯಿಂದ ನಿಭಾಯಿಸಿಕೊಳ್ಳಿ. ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಉದ್ಭವಿಸಬಹುದು, ಆದರೆ ಅದನ್ನು ಪರಿಹರಿಸಲಾಗುವುದು. ನಿಮಗೆ ಇಂದು ವಿಶ್ರಾಂತಿ ನೀಡಿಕೊಳ್ಳಿ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಲು ಪ್ರಯತ್ನಿಸಿ. ಮಕರ ರಾಶಿ, ಇಂದು ಸಾಮಾಜಿಕವಾಗಿ ನಿಮಗೆ ಗೌರವ ಸಿಗುತ್ತದೆ. ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಪ್ರಯಾಣಿಸುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಮಿತ್ರರಿಂದ ಸಂತೋಷದ ಸುದ್ದಿ ಕೇಳಬಹುದು. ಕಾರ್ಯಗಳಲ್ಲಿ ಯಶಸ್ಸು ಕಾಣುವಿರಿ. ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುವ ಎಲ್ಲ ಸಾಧ್ಯತೆಗಳಿವೆ. ಒಟ್ಟಾರೆ ದಿನವು ಒಳ್ಳೆಯ ದಿನವಾಗಿದೆ. ಇಂದು ನಿಮ್ಮ ಪ್ರಮುಖ ಕಾರ್ಯಗಳಿಗೆ ಆದ್ಯತೆ ನೀಡಿ ಮತ್ತು ಇತರರಿಂದ ಸಲಹೆ ಪಡೆಯುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ನಂಬಿರಿ. ನಿಮ್ಮ ಅಜಾಗರೂಕತೆಯಿಂದ ಪ್ರಗತಿಯಲ್ಲಿರುವ ಕೆಲವು ಕೆಲಸಗಳಿಗೆ ಅಡ್ಡಿಯಾಗಬಹುದು. ಈ ಸಮಯದಲ್ಲಿ ಯಾವುದೇ ರೀತಿಯ ಚಲನೆಯನ್ನು ಮಾಡುವುದು ಸೂಕ್ತವಲ್ಲ. ಇಂದು ವ್ಯವಹಾರ ಚಟುವಟಿಕೆಗಳಲ್ಲಿ ನಿಮ್ಮ ಉಪಸ್ಥಿತಿ ಮತ್ತು ಮೇಲ್ವಿಚಾರಣೆಯನ್ನು ಕಡ್ಡಾಯಗೊಳಿಸಿ, ಏಕೆಂದರೆ ಈ ಸಮಯದಲ್ಲಿ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇದೆ. ನೌಕರರ ಯಾವುದೇ ನಿರ್ಲಕ್ಷ್ಯದಿಂದಾಗಿ ಯಾವುದೇ ಆದೇಶವನ್ನು ರದ್ದುಗೊಳಿಸಬಹುದು. ಅಧಿಕಾರಿಗಳ ಬೆಂಬಲ ಕೆಲಸದಲ್ಲಿ ಮುಂದುವರಿಯುತ್ತದೆ. ಇಂದು ನೀವು ನಿಮ್ಮ ಗುರಿಯತ್ತ ವೇಗವಾಗಿ ಸಾಗಲು ಸಿದ್ಧರಿದ್ದೀರಿ. ಮಾನಸಿಕ ಸ್ಪಷ್ಟತೆ ಮತ್ತು ದೃಢನಿಶ್ಚಯವು ಯಾವುದೇ ಸವಾಲನ್ನು ಎದುರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆದರೆ ನೀವು ಯಾವುದೇ ಹೆಜ್ಜೆ ಇಟ್ಟರೂ ಆತುರವನ್ನು ತಪ್ಪಿಸುವುದು ಮುಖ್ಯವಾಗುತ್ತದೆ. ನಿಮ್ಮ ಕೆಲಸದ ಜೀವನದಲ್ಲಿ ಅಡೆತಡೆಗಳು ಎದುರಾಗಬಹುದು, ಆದರೆ ನಿಮ್ಮ ಬಲವಾದ ಇಚ್ಛಾಶಕ್ತಿ ಅವುಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಪ್ರತಿ ಹೆಜ್ಜೆಯನ್ನು ಚಿಂತನಾಶೀಲವಾಗಿ ಇರಿಸಿ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸಬೇಕಾದ ದಿನವಿದು. ಕೆಲಸದಲ್ಲಿ ತ್ವರಿತ ಬದಲಾವಣೆಗಳಿರಬಹುದು. ಅದು ನಿಮಗೆ ಸವಾಲಾಗಿರಬಹುದು, ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ನಿಮ್ಮೊಂದಿಗೆ ಇರುತ್ತದೆ. ಹಿರಿಯರಿಂದ ಮಾರ್ಗದರ್ಶನ ಪಡೆಯುವ ಸಾಧ್ಯತೆ ಇದೆ. ಇಂದು ಪ್ರೇಮ ಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು. ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ವಾದಿಸಬಹುದು. ನಿಮ್ಮ ಸಂಗಾತಿಯ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ನಿಮ್ಮ ಸಂಬಂಧದಲ್ಲಿ ಸಂವಹನವನ್ನು ಸುಧಾರಿಸಬೇಕಾದ ಸಮಯವಿದು. ಅದು ನಿಮ್ಮನ್ನು ಹತ್ತಿರ ತರಬಹುದು. ಇಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಒತ್ತಡ ಉಂಟಾಗಬಹುದು. ನೀವು ಮಾನಸಿಕವಾಗಿ ದಣಿದ ಅಥವಾ ಅಸ್ತವ್ಯಸ್ತವಾಗಿರುವಂತೆ ಅನಿಸಬಹುದು. ನಿಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡಲು ಸಮಯ ತೆಗೆದುಕೊಳ್ಳಿ. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರವು ನಿಮಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ. ಕುಂಭ ರಾಶಿ, ಇಂದು ಹೊಸ ಪರಿಚಯಗಳು ಉಂಟಾಗುತ್ತವೆ. ಈ ದಿನ ಖರ್ಚು ಹೆಚ್ಚಾಗಬಹುದು. ಬಂಧು ಮಿತ್ರರೊಂದಿಗೆ ಒಳ್ಳೆಯ ಸಂಬಂಧ ಉಳಿಸಿಕೊಳ್ಳಿ. ಜೊತೆಗೆ ನೀವು ಸಮಯದ ಮೌಲ್ಯ ತಿಳಿಯಬೇಕು. ಸೋಮಾರಿತನದಿಂದ ಯಾವುದೇ ಅವಕಾಶ ತಪ್ಪುವಂತೆ ಮಾಡಿಕೊಳ್ಳಬೇಡಿ. ನಿಮ್ಮ ಶ್ರಮಕ್ಕೆ ಖಂಡಿತ ನೀವು ಫಲಿತಾಂಶವನ್ನು ಪಡೆಯುತ್ತೀರಿ. ಇಂದು ಹೆಚ್ಚು ಅಪರಿಚಿತರೊಂದಿಗೆ ಸಂಪರ್ಕದಲ್ಲಿರಬೇಡಿ. ಇಲ್ಲದಿದ್ದರೆ ಇದರಿಂದ ನೀವು ತೊಂದರೆಗೆ ಸಿಲುಕಬಹುದು. ಕೆಲವು ಕಾರಣಗಳಿಂದ ಕುಟುಂಬದಲ್ಲಿ ಒತ್ತಡದ ಪರಿಸ್ಥಿತಿ ಉಂಟಾಗಬಹುದು. ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಿ. ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತದೆ. ಇಂದು ವ್ಯವಹಾರದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತದೆ. ನಿಮ್ಮ ಕೆಲಸಗಳು ಸಲೀಸಾಗಿ ಪೂರ್ಣಗೊಳ್ಳುತ್ತವೆ, ಆದರೆ ಆತುರ ಪಡಬೇಡಿ ಮತ್ತು ತಾಳ್ಮೆಯಿಂದ ಕೆಲಸವನ್ನು ಪೂರ್ಣಗೊಳಿಸಿ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಲಾಭದಾಯಕ ವರ್ಗಾವಣೆ ಸಿಗುವ ಸಾಧ್ಯತೆಗಳಿವೆ. ಇಂದು ನಿಮಗೆ ಭಾವನಾತ್ಮಕವಾಗಿ ಶ್ರೀಮಂತ ದಿನವಾಗಿರುತ್ತದೆ. ಹೊಸ ಆರಂಭಗಳು ಕಂಡುಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಭಾವನೆಗಳ ಕ್ಷೇತ್ರದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು. ಹೊಸ ಆರಂಭವು ನಿಮ್ಮ ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನಕ್ಕೆ ಹೊಸತನ್ನು ತರುತ್ತವೆ. ನೀವು ಹೊಸ ಸಂಬಂಧ ಅಥವಾ ಸ್ನೇಹದತ್ತ ಸಾಗುತ್ತಿದ್ದರೆ ಈ ಅವಕಾಶವು ನಿಮಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ. ಇಂದು ನಿಮ್ಮ ಭಾವನೆಗಳ ಬಗ್ಗೆ ಪ್ರಾಮಾಣಿಕವಾಗಿರಿ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮತ್ತು ರೋಮಾಂಚನಕಾರಿ ಏನಾದರೂ ಸಂಭವಿಸಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೊಸದಾಗಿ ಪ್ರಾರಂಭಿಸಲು ಸಾಧ್ಯವಾದಾಗ ಹೊಸ ಯೋಜನೆಗಳು ಅಥವಾ ಅವಕಾಶಗಳು ಹೊರಹೊಮ್ಮಬಹುದು. ಅದು ನಿಮಗೆ ಪ್ರಯೋಜನಕಾರಿಯಾಗಲಿದೆ.
ಬಲವಾದ ದಿಕ್ಕಿನಲ್ಲಿ ಕೆಲಸ ಮಾಡುವ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸುವ ಸಮಯವಿದು. ಇಂದು ಪ್ರೇಮ ಜೀವನದಲ್ಲಿ ಕೆಲವು ವಿಶೇಷ ಕ್ಷಣಗಳು ಇರಬಹುದು. ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಹತ್ತಿರವಾಗುತ್ತೀರಿ ಮತ್ತು ಪರಸ್ಪರರ ಭಾವನೆಗಳನ್ನು ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಸಂಬಂಧದಲ್ಲಿ ಹೊಸ ಆರಂಭವನ್ನು ಮಾಡಲು ಇದು ಸರಿಯಾದ ಸಮಯವಾಗಿದೆ. ಒಂಟಿಯಾಗಿರುವವರಿಗೆ ಇಂದು ಒಳ್ಳೆಯ ಸಮಯ ಬರಬಹುದು, ಏಕೆಂದರೆ ಹೊಸ ಸಂಬಂಧ ಪ್ರಾರಂಭವಾಗಬಹುದು. ಇಂದು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ದಿನವಾಗಿರುತ್ತದೆ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉಲ್ಲಾಸವನ್ನು ಅನುಭವಿಸುವಿರಿ. ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ ನೀವು ಗಮನ ಹರಿಸಬೇಕು. ನಿಯಮಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ನಿಮಗೆ ಸ್ವಲ್ಪ ನೀವು ಸಮಯ ನೀಡಿ ಮತ್ತು ದೈಹಿಕವಾಗಿ ಸಕ್ರಿಯರಾಗಿರಲು ಪ್ರಯತ್ನಿಸಿ. ಬೆಳಗಿನ ಜಾವ ಕನಿಷ್ಠ 20 ನಿಮಿಷ ವಾಕಿಂಗ್ ಮಾಡಿ. ಮೀನರಾಶಿ, ಈ ದಿನ ಒಳ್ಳೆಯ ವ್ಯಕ್ತಿಗಳ ಪರಿಚಯದಿಂದ ಲಾಭ ಸಿಗಬಹುದು. ಗೃಹದಲ್ಲಿ ಸಂಭ್ರಮವಿದೆ. ಸ್ತ್ರೀಯರ ಮೂಲಕ ಸಹಾಯ ಲಭಿಸುತ್ತದೆ. ಕುಟುಂಬದಲ್ಲಿ ಹೆಚ್ಚು ನೆಮ್ಮದಿ ಅನುಭವಿಸುತ್ತೀರಿ. ಶ್ರದ್ಧಾ ನಂಬಿಕೆಯಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತವೆ. ನಿಮ್ಮ ಗುರಿಗಳ ಸಾಧನೆಗೆ ನೀವು ಈ ದಿನ ಅಡಿಪಾಯ ಹಾಕುತ್ತೀರಿ. ಕಾರ್ಯಗಳು ಫಲಿಸುತ್ತವೆ. ಇಂದು ಯಾವುದೇ ನಕಾರಾತ್ಮಕ ಪರಿಸ್ಥಿತಿ ಉದ್ಭವಿಸಿದರೆ ಚಿಂತೆ ಮಾಡುವ ಬದಲು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ಇಂದು ನಿಮ್ಮ ಅತ್ತೆ ಮಾವನೊಂದಿಗಿನ ಸಂಬಂಧಗಳು ಹದಗೆಡಲು ಬಿಡಬೇಡಿ. ಇಲ್ಲದಿದ್ದರೆ ನಿಮ್ಮ ವೈವಾಹಿಕ ಜೀವನದ ಮೇಲೂ ಪರಿಣಾಮ ಬೀರಬಹುದು. ನಿಮ್ಮ ವೈಯಕ್ತಿಕ ಕೆಲಸವನ್ನು ನಿರ್ಲಕ್ಷಿಸಬೇಡಿ. ಇಂದು ದೂರದ ವ್ಯಾಪಾರ ಪಕ್ಷಗಳಿಂದ ನಿಮಗೆ ಉತ್ತಮ ಆದೇಶಗಳು ಸಿಗುತ್ತವೆ. ನಿಮ್ಮ ಸಮಯವನ್ನು ಮಾರ್ಕೆಟಿಂಗ್ ಕೆಲಸದಲ್ಲಿ ಮತ್ತು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸುವಲ್ಲಿ ಹೂಡಿಕೆ ಮಾಡಿ. ನಿಮ್ಮ ಕಾಗದ ಪತ್ರಗಳು ಮತ್ತು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿಕೊಂಡು ಇರಿಸಿಕೊಳ್ಳಿ. ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವು ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ. ಆದ್ದರಿಂದ ನಿರ್ಲಕ್ಷ್ಯ ಮಾಡಬೇಡಿ. ಇಂದು ನಿಮಗೆ ನಾಯಕತ್ವ ಮತ್ತು ಆತ್ಮವಿಶ್ವಾಸ ತುಂಬಿದ ದಿನವಾಗಿರುತ್ತದೆ. ನಿಮ್ಮ ಶಕ್ತಿ ಮತ್ತು ನಾಯಕತ್ವದ ಕೌಶಲ್ಯಗಳು ಇಂದು ನಿಮ್ಮ ಕೆಲಸಕ್ಕೆ ಪ್ರಚೋದನೆಯನ್ನು ನೀಡುತ್ತವೆ. ನೀವು ಒಂದು ತಂಡ ಅಥವಾ ಯೋಜನೆಯಲ್ಲಿದ್ದರೆ ನಿಮ್ಮ ನಿರ್ದೇಶನ ಮತ್ತು ನಿರ್ಧಾರಗಳು ಸರಿಯಾಗಿವೆ ಎಂದು ಸಾಬೀತುಪಡಿಸುತ್ತವೆ. ಇಂದು ನೀವು ನಿಮ್ಮ ಆಲೋಚನೆಗಳನ್ನು ಇತರರಿಗೆ ಸ್ಪಷ್ಟವಾಗಿ ಪ್ರಸ್ತುತಪಡಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲರೂ ಪ್ರಭಾವಿತರಾಗುತ್ತಾರೆ ಮತ್ತು ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಸಮಯವಿದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಚಲಿಸುತ್ತೀರಿ. ನಿಮ್ಮ ನಾಯಕತ್ವ ಕೌಶಲ್ಯ ಮತ್ತು ಯೋಜನೆಗಳು ಇಂದು ಹೊಸ ಎತ್ತರವನ್ನು ತಲುಪಬಹುದು. ನೀವು ನಿರ್ವಹಣೆ ಅಥವಾ ತಂಡದ ನಾಯಕನ ಪಾತ್ರದಲ್ಲಿದ್ದರೆ ಇಂದು ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಇಂದು ನಿಮ್ಮ ಮತ್ತು ಸಂಗಾತಿಯ ನಡುವೆ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಬಂಧದಲ್ಲಿ ಹೊಸ ಶಕ್ತಿ ಬರುತ್ತದೆ. ಅದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಒಂಟಿಯಾಗಿರುವವರು ಹೊಸ ಮತ್ತು ಪ್ರಣಯಭರಿತ ವ್ಯಕ್ತಿಯನ್ನು ಭೇಟಿಯಾಗಬಹುದು. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಸಂಗಾತಿಯ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಇಂದು ನೀವು ದೈಹಿಕವಾಗಿಯೂ ಸಕ್ರಿಯರಾಗಿ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ. ನಿಮ್ಮ ಆರೋಗ್ಯಕ್ಕೆ ಕೆಲವು ಹೊಸ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದಾದ ಸಮಯವಿದು. ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವು ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಸುಧಾರಿಸುತ್ತದೆ. ಒತ್ತಡವನ್ನು ತಪ್ಪಿಸಲು ನಿಮ್ಮ ದಿನಚರಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.